ವೆಲ್ಕಮ್ ಟು ಬ್ರೈನ್ ಗುರು. ಮೊದಲನೆಯ ಪ್ರಶ್ನೆ, ಭಾರತದ ಪ್ರಥಮ ಪ್ರಜೆ ಎಂದು ಯಾರನ್ನು ಕರೆಯಲಾಗುತ್ತದೆ? ಎ ರಾಷ್ಟ್ರಪತಿ, ಬಿ ಪ್ರಧಾನಮಂತ್ರಿ, ಸಿ ನ್ಯಾಯಾಧೀಶರು, ಡಿ ಗವರ್ನರ್. ಭಾರತದ ಯಾವ ರಾಜ್ಯವನ್ನು ಹಬ್ಬಗಳ ನಾಡು ಎಂದು ಕರೆಯಲಾಗುತ್ತದೆ? ಎ ಅಸ್ಸಾಂ, ಬಿ ನಾಗಾಲ್ಯಾಂಡ್, ಸಿ ಕರ್ನಾಟಕ, ಡಿ ಪಂಜಾಬ್. ಭಾರತದ ಶಾಂತಿಯ ಮನುಷ್ಯ ಎಂದು ಯಾರನ್ನು ಕರೆಯಲಾಗುತ್ತದೆ? ಎ ನೆಹರು, ಬಿ ಗಾಂಧೀಜಿ, ಸಿ ಅಂಬೇಡ್ಕರ್, ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಯಾವ ರಾಜ್ಯವನ್ನು 5 ನದಿಗಳ ನಾಡು ಎಂದು ಕರೆಯಲಾಗುತ್ತದೆ? ಎ ಕೇರಳ, ಬಿ ಗುಜರಾತ್, ಸಿ ಪಂಜಾಬ್, ಡಿ ಪಶ್ಚಿಮ ಬಂಗಾಳ. ಮೈಸೂರಿನ ಹುಲಿ ಎಂದು ಯಾರನ್ನು ಕರೆಯಲಾಗುತ್ತದೆ? ಎ ಅಕ್ಬರ್, ಬಿ ಕೃಷ್ಣದೇವರಾಯ, ಸಿ ಹೈದರಾಲಿ, ಡಿ ಟಿಪ್ಪು ಸುಲ್ತಾನ್. ಅತಿ ಹೆಚ್ಚು ಚಹಾ ಉತ್ಪಾದಿಸುವ ಪ್ರದೇಶ ಯಾವುದು? ಎ ಸಿಕ್ಕಿಂ, ಬಿ ಕರ್ನಾಟಕ, ಸಿ ಅಸ್ಸಾಂ, ಡಿ ಉತ್ತರಾಖಂಡ. ಕೆಂಪು ನದಿಗಳ ಮತ್ತು ನೀಲಿ ಬೆಟ್ಟಗಳ ನಾಡು ಎಂದು ಯಾವ ರಾಜ್ಯವನ್ನು ಕರೆಯಲಾಗುತ್ತದೆ? ಎ ಕರ್ನಾಟಕ, ಬಿ ಕೇರಳ, ಸಿ ಅಸ್ಸಾಂ, ಡಿ ಮಹಾರಾಷ್ಟ್ರ. ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಯಾವುದು? ಎ ಬಿಹಾರ, ಬಿ ಸಿಕ್ಕಿಂ, ಸಿ ಗೋವಾ, ಡಿ ಅಸ್ಸಾಂ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಕೆಟ್ ಮ್ಯಾನ್ ಆಫ್ ಇಂಡಿಯಾ ಎಂದು ಯಾರನ್ನು ಕರೆಯಲಾಗುತ್ತದೆ? ಎ ಸಿ ವಿ ರಾಮನ್, ಬಿ ಅಬ್ದುಲ್ ಕಲಾಂ, ಸಿ ವಿಕ್ರಮ್ ಸಾರಾಭಾಯ್, ಡಿ ವಿಶ್ವೇಶ್ವರಯ್ಯ. ಕಾಂಗ್ರೆಸ್ ಪಕ್ಷದ ಸ್ಥಾಪಕರು ಯಾರು? ಎ ಸುಭಾಷ್ ಚಂದ್ರ ಬೋಸ್, ಬಿ ಎ ಓ ಹೋಮ್, ಸಿ ಗೋಪಾಲ್ ಕೃಷ್ಣ, ಡಿ ಇಂದಿರಾ ಗಾಂಧಿ. ಅತ್ಯಂತ ಚಿಕ್ಕ ರಾಷ್ಟ್ರಗೀತೆಯನ್ನು ಹೊಂದಿರುವ ದೇಶ ಯಾವುದು? ಎ ಶ್ರೀಲಂಕಾ, ಬಿ ಕೆನಡಾ, ಸಿ ಜಪಾನ್, ಡಿ ಚೈನಾ. ಕಪ್ಪು ಬಣ್ಣದ ಗುಲಾಬಿಗಳು ಯಾವ ದೇಶದಲ್ಲಿ ಕಂಡುಬರುತ್ತದೆ? ಎ ಟರ್ಕಿ, ಬಿ ಬಾಂಗ್ಲಾದೇಶ, ಸಿ ಪಾಕಿಸ್ತಾನ, ಡಿ ಕೆನಡಾ. ಏಷ್ಯಾದ ಅತ್ಯಂತ ಚಿಕ್ಕ ದೇಶ ಯಾವುದು? ಎ ಶ್ರೀಲಂಕಾ, ಬಿ ಮಾಲ್ಡೀವ್ಸ್, ಸಿ ಭೂತಾನ್, ಡಿ ಪಾಕಿಸ್ತಾನ. ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ.